ನಮಸ್ಕಾರ ಸ್ನೇಹಿತರೆ. ಒಂದು ಪುಟ್ಟ ಮಗು ಆಟ ಆಡಬೇಕಾದ ವಯಸ್ಸಿನಲ್ಲಿ ಮದುವೆಯ ಮಂಟಪದಲ್ಲಿ ಕೂತರೆ ಹೇಗಿರಬಹುದು? ಅದೇ ನೋವನ್ನು ಕವಿ ದ ರಾ ಬೇಂದ್ರೆಯವರು ಈ ಪದ್ಯದಲ್ಲಿ ತಮ್ಮ ಮುಂದೆ ಇಡುತ್ತಾರೆ. ಸ್ನೇಹಿತರೆ, ಮಕ್ಕಳಿಗೆ ಶಿಕ್ಷಣ ಬೇಕಾ ಅಥವಾ ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾ? ಈ ಪ್ರಶ್ನೆಯನ್ನು ಸಮಾಜದ ಮುಂದೆ ಬಹಳ ತೀವ್ರವಾಗಿ ಇಟ್ಟ ಕವಿ ದ ರಾ ಬೇಂದ್ರೆಯವರು ಪದ್ಯ ಆಶಯವನ್ನು ಇಲ್ಲಿ ತಿಳಿದುಕೊಳ್ಳೋಣ. ಧರ್ಮ, ಸಂಪ್ರದಾಯ, ಹಬ್ಬ ಈ ಎಲ್ಲರ ಹಿಂದೆ ಒಂದು ಮಗುವಿನ ಜೀವನವೇ ನಾಶವಾಗುತ್ತಿದ್ದರೆ ಅಂತಹ ಕಠಿಣ ಸತ್ಯವನ್ನು ಬಿಚ್ಚಿಟ್ಟ ಪದ್ಯ ಇದು. ಹಾಯ್ ವಿದ್ಯಾರ್ಥಿಗಳೇ, ಪರೀಕ್ಷೆಗೆ ತುಂಬ ಮುಖ್ಯವಾದ ದ ರಾ ಬೇಂದ್ರೆಯವರ ಈ ಪದ್ಯದ ಒಟ್ಟಾರೆ ಆಶಯವನ್ನು ಸುಲಭವಾಗಿ ನೆನಪಿನಲ್ಲಿ ಉಳಿಯುವ ರೀತಿಯಲ್ಲಿ ತಿಳಿದುಕೊಳ್ಳೋಣ. ಆ ಕವನದ ಹೆಸರು ಪುಟ್ಟ ವಿಧವೆ. ಇಲ್ಲಿ ನಾವು ಲೇಖಕರ ಪರಿಚಯ, ಕಥೆಯ ಹಿನ್ನೆಲೆ, ಮುಖ್ಯ ಆಶಯ, ಪ್ರಮುಖ ಪಾತ್ರಗಳು, ಪರೀಕ್ಷೆಯ ಪ್ರಶ್ನೆಗಳು, ಸರಳ ಸಾರಾಂಶದೊಂದಿಗೆ ಇದರ ಒಂದು ಭಾವಾರ್ಥವನ್ನು ನಾವು ತಿಳಿದುಕೊಳ್ಳೋಣ. ವರಕವಿ ದ ರಾ ಬೇಂದ್ರೆಯವರ ಪುಟ್ಟ ವಿಧವೆ ಕವನದ ಆಶಯ, ಸಾರಾಂಶ ಮತ್ತು ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಕವಿ ಪರಿಚಯ. ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಕಾವ್ಯನಾಮ ಅಂಬಿಕಾತನಯ ದತ್ತ. ಜನನ 31 ಜನವರಿ 1896, ಧಾರವಾಡ. ಪ್ರಮುಖ ಕೃತಿಗಳು ಗಂಗಾವತಾರ, ಅರಳು ಮರಳು, ನಾಲ್ಕು ತಂತಿ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಕೃತಿ, ಸಖಿಗೀತ ಇತ್ಯಾದಿ. ಪ್ರಶಸ್ತಿಗಳು: ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ನಿಧನ 26 ಸೆಪ್ಟೆಂಬರ್ 1981. ಮೊದಲನೇ ಪ್ಯಾರ ಈ ರೀತಿ ಇದೆ. ಆಕೆ ಇದ್ದಲು ಕೂಸು, ಆತನಿನ್ನು ಹುಡುಗ, ಅವರ ತಾಯಿ ತಂದೆಗಳು ಹಿಗ್ಗು ಎಷ್ಟು, ಧರ್ಮದ ಹೆಸರಿನಲ್ಲಿ ಅವರ ಕೈಗೂಡಿಸಲು ಇವ್ರಿಗೆ ಎನಿಸಿತು ಹರ್ಷದ ಹಬ್ಬದಷ್ಟು. ಇಲ್ಲಿ ಮದುವೆ ಆಗುವಂತಹ ವಯಸ್ಸಲ್ಲಿರುವಂತಹ ಹೆಣ್ಣು ಮಗುಳಿನ ಕೂಸು, ಇನ್ನು ಸಣ್ಣ ಹುಡುಗಿ, ನಿಮಗೆ ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ, ಸಣ್ಣ ಮಗು ಆಕೆ. ಜೊತೆಗೆ ಹುಡುಗನು ಅಂದರೆ ಮದುವೆ ಆಗುವಂಥ ಹುಡುಗನು ಸಣ್ಣ ಹುಡುಗ, ಇನ್ನು ಚಿಕ್ಕ ಹುಡುಗ. ಅವರ ತಂದೆ ತಾಯಿಗಳು ಇವರಿಬ್ಬರಿಗೂ ಮದುವೆ ಮಾಡಿಸಿ ಧರ್ಮದ ಹೆಸರಿನಲ್ಲಿ ಮಕ್ಕಳಿಗೆ ನಾವು ಅರಿವಿಲ್ಲ, ಅವರಿಗೆ ಮದುವೆ ಎಂದರೇನು, ಮದುವೆ ಯಾವ ರೀತಿ ಸಂಸಾರ ನಡೆಸಬೇಕು ಅಂತ ಅರಿವಿಲ್ಲ, ಅಂದರೆ ಅವರ ತಿಳುವಳಿಕೆನೇ ಇಲ್ಲ. ಅಂತಹ ವಯಸ್ಸಿನಲ್ಲಿ, ಅಂತಹ ಏಜ್ನಲ್ಲಿ ಅವರಿಬ್ಬರಿಗೂ ಮದುವೆ ಮಾಡಿಸಿ ಅದೊಂದು ಹಬ್ಬ ಜಾತ್ರೆ ರೀತಿಯಲ್ಲಿ ತಂದೆ ತಾಯಿಗಳು ಸಂಭ್ರಮ ಪಡ್ತಿದ್ದಾರೆ, ಸಂತೋಷ ಪಡ್ತಿದ್ದಾರೆ. ಇಲ್ಲಿ ಕೂಸು ಅಂದರೆ ಪದ ಅರ್ಥ ಕೊಟ್ಟಿದ್ದೀನಿ. ಕೂಸು ಅಂದರೆ ಸಣ್ಣ ಮಗು, ಹಿಗ್ಗು ಅಂದರೆ ಸಂತೋಷ, ಹೆಮ್ಮೆ, ಹರ್ಷ ಅಂದರೆ ಸಂತೋಷದಿಂದ ಅವರು ಕೈಗೂಡಿಸು ಅಂದರೆ ಮದುವೆ ಮಾಡಿಸು, ಒಂದಾಗಿಸು ಅಂತ ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ಇದನ್ನು ಬಳಸ್ತಾ ಇರ್ತೀವಿ. ಇಲ್ಲಿ ಒಟ್ಟಾರೆಯಾಗಿ ದ ರಾ ಬೇಂದ್ರೆಯವರು ಬಾಲ್ಯ ವಿವಾಹ ಅಂದರೆ ಚೈಲ್ಡ್ ಮ್ಯಾರೇಜನ್ನು, ಈ ದುಷ್ಟ ಪದ್ಧತಿಯನ್ನು, ಕೆಟ್ಟ ಪದ್ಧತಿಯನ್ನು ತೀವ್ರವಾಗಿ ಅವರು ಖಂಡಿಸಿದ್ದಾರೆ, ವಿರೋಧ ಮಾಡ್ತಿದ್ದಾರೆ. ಹೆಣ್ಣು ಮಗು ಇನ್ನೂ ಕೂಸಾಗಿದ್ದಳು, ಅಂದರೆ ಮದುವೆ ಆಗುವಂಥ ಹೆಣ್ಣು ಮಗಳು ಇನ್ನು ಸಣ್ಣ ಹುಡುಗಿ ಆಗಿದ್ದಳು. ಆ ಹುಡುಗನೂ ಸಣ್ಣ ಹುಡುಗನಾಗಿದ್ದ. ಆದರೆ ತಂದೆ ತಾಯಿಗಳು ಧರ್ಮ ಮತ್ತು ಸಂಪ್ರದಾಯ ಎಲ್ಲ ಹೆಸರಿನಲ್ಲಿ ಮಕ್ಕಳಿಗೆ ಅರಿವಿಲ್ಲದೆ, ಮಕ್ಕಳಿಗೆ ತಿಳುವಳಿಕೆ ಇಲ್ಲದ ವಯಸ್ಸಿನಲ್ಲಿ ಮದುವೆ ಮಾಡಿಸಿ ಅವರನ್ನು ಅದನ್ನು ದೊಡ್ಡ ಹಬ್ಬದಂತೆ ಸಂಭ್ರಮ ಮಾಡ್ತಿದ್ದಾರೆ. ಮಕ್ಕಳ ಭವಿಷ್ಯ, ಜೀವನದ ಬಗ್ಗೆ ಯೋಚನೆ ಮಾಡದೆ, ಏನು ಅವರು ಅದರ ಬಗ್ಗೆ ತಿಳ್ಕೊಳ್ಳದೆ, ಧರ್ಮ ನಮಗೆ ಬದ್ಧರಾಗಿ, ಧರ್ಮದಲ್ಲಿ ಇದೇ ರೀತಿ ಇದೆ, ನಾವು ಇದೇ ರೀತಿ ನಡ್ಕೊಳ್ತೀವಿ ಅಂತ ಪೋಷಕರು ಮನೋಭಾವವನ್ನು ಕವಿಯಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಅದನ್ನು ಅವರು ಪ್ರಶ್ನೆ ರೀತಿಯಾಗಿ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಧರ್ಮದ ಹೆಸರಿನಲ್ಲಿ ನಡೆಯುವಂತಹ ಅಮಾನವೀಯ ಆಚರಣೆಗಳು ಮಕ್ಕಳ ಜೀವನವನ್ನು ಹಾಳು ಮಾಡುತ್ತದೆ ಎಂಬ ಸಂದೇಶವನ್ನು ಈ ಪದ್ಯದ ಮೂಲಕ ಕವಿ ದ ರಾ ಬೇಂದ್ರೆ ತಮ್ಮ ಸಮಾಜದ ಮುಂದೆ ಇಟ್ಟಿದ್ದಾರೆ. ಮುಂದುವರೆದ ಪದ್ಯ. ಕೊರಳ ಕರಿಮಣಿ, ಗಲ್ಲದ ಅರಿಶಿಣವು, ಮೂಗುಬಟ್ಟು, ಆಮೇಲೆ ಉದ್ದ ಕುಂಕುಮದ ಅಂದ, ಆ ಪುಟ್ಟ ಮುತ್ತೈದೆ ಪುಟಪುಟನೆ ನೆಗದಾಡ, ಅಷ್ಟೇ ಕಂಡಿತು ಕಣ್ಣಿಗಿಷ್ಟು ಚಂದ. ಇದು ಈ ಪ್ಯಾರದ ಒಂದು ಓದಿರುವುದು. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವುದು ಒಟ್ಟಾರೆ ಆಶಯ. ಈ ಭಾಗದಲ್ಲಿ ಕವಿ ಬಾಲ್ಯ ವಿವಾಹದ ದುಃಖಕರ ಸ್ಥಿತಿಯನ್ನು ಮನಮುಟ್ಟುವಂತೆ ಚಿತ್ರಿಸಿದ್ದಾರೆ. ಆ ಪುಟ್ಟ ಮಗು, ಆ ಪುಟ್ಟ ಹೆಣ್ಣು ಮಗುವಿಗೆ ಕರಿಮಣಿ ಅಂದರೆ ತಾಳಿ ರೀತಿಯಾದಂಥ ಕರಿಮಣಿ ಹಾಕಿದ್ದಾರೆ. ಗಳ್ಳಕ್ಕೆ ಅರಿಶಿನ ಇಟ್ಟಿದ್ದಾರೆ. ಕುಂಕುಮವಾಗಿ ತಮಗೆ ಇಲ್ಲಿ ಹಣೆಗಿಟ್ಟಿದ್ದಾರೆ. ಮೂಗುಬೊಟ್ಟು ಇಟ್ಟಿದ್ದಾರೆ. ಮುಂತಾದ ಸಿಂಗಾರಗಳನ್ನು ಹಾಕಿ ಮದುವೆ ಅಲಂಕಾರ ಮಾಡಲಾಗಿದೆ. ಮದುವೆ ಹೆಣ್ಣು ಮಗು ಯಾವ ರೀತಿ ಅಲಂಕಾರ ಮಾಡ್ತಾರೋ ಎಲ್ಲವನ್ನು ಇಟ್ಟು, ಅಂದರೆ ಕರಿಮಣಿ, ಮೂಗುಬೊಟ್ಟು, ಅರಿಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡಿದ್ದಾರೆ. ಆ ಮಗು ಇದನ್ನು ಆಟದಂತೆ ಭಾವಿಸಿ ಸಂತೋಷದಿಂದ ಕುಣಿದಾಡ್ತಾ ಇದ್ದಾಳೆ. ತುಂಬ ಆಕೆ ಕುಣಿದಾಳೆ. ನಾನು ಎಷ್ಟು ಸಂತೋಷವಾಗಿ ನಿಮಗೆ ಚಿತ್ರ ತೋರಿಸ್ತಾ ಇದ್ದೀನಿ, ಎಷ್ಟು ಕುಣಿದಾಡ್ತಿದ್ದಾಳೆ, ಎಲ್ಲ ಧರಿಸಿದ್ದಾಳೆ ಆಕೆ.
ಕುಣಿದಾಡ್ತಿದ್ದಾಳೆ, ಖುಷಿ ಪಡುತ್ತಿದ್ದಾಳೆ. ಸಣ್ಣ ಮಗು ಮನೆಯಲ್ಲಿ ಆಟ ಆಡ್ತಿಲ್ಲ, ಆ ರೀತಿ ಆಟ ಆಡ್ತಿದ್ದಾಳೆ. ಜೊತೆಗೆ ಅದೇ ತನ್ನ ಬದುಕಿನಲ್ಲಿ ಮುಂದೆ ಎದುರಾಗುವ ದುಃಖ, ಸಂಕಟ ಮತ್ತು ವಿಧವೆಯ ನೋವಿನ ಬಗ್ಗೆ ಆಕೆಗೆ ಯಾವುದೂ ಅರಿವಿಲ್ಲ. ಇದೇ ನನಗೆ ಕಡೆಯ ಒಂದು ಸಂತೋಷ. ಖಂಡಿತ ನಾನು ಮುಂದೆ ವಿಧವೆ ಆಗ್ತೀನಿ ಅಂದರೆ ವಿಡೋ ಆಗ್ತೀನಿ ಅಂತ ಆಕೆಗೆ ಅರಿವಿಲ್ಲ, ಗೊತ್ತಿಲ್ಲ. ಇನ್ನು ಸಣ್ಣ ಮಗು ಏನು ಗೊತ್ತಾಗುತ್ತೆ ಆ ಮಗುಗೆ? ಆ ರೀತಿ ಅರಿವಿಲ್ಲದೆ ಆಟ ಆಡ್ತಿದ್ದಾಳೆ. ಸಮಾಜವು ನಿರಪರಾಧಿ ಮಕ್ಕಳ ಬದುಕನ್ನು ಸಂಪ್ರದಾಯ ಹೆಸರಿನಲ್ಲಿ ಹಾಳು ಮಾಡುತ್ತದೆ ಎಂಬ ಸಂದೇಶನ ಕವಿಯಲ್ಲಿ ಇಟ್ಟ. ನಿರಪರಾಧಿ ಅವರಿಗೆ ಏನೂ ಗೊತ್ತಿಲ್ಲ ಪಾಪ, ತಿಳುವಳಿಕೆ ಇಲ್ಲದ ವಯಸ್ಸಿನಲ್ಲಿ ಮದುವೆ ಅನ್ನೋಂತಹ ಒಂದು ದೊಡ್ಡ ಭಾರವನ್ನು ತಲೆ ಮೇಲೆ ಹಾಕಿ ಈ ತಂದೆ ತಾಯಿಗಳೇನು ಮಾಡ್ತಿದ್ದಾರೆ, ಧರ್ಮದ ಹೆಸರಿನಲ್ಲಿ ಅದನ್ನು ಮಕ್ಕಳ ಭವಿಷ್ಯನ ಹಾಳು ಮಾಡ್ತಿರುವಂಥ ಒಂದು ಸಂದೇಶವನ್ನು ಕವಿಯಲ್ಲಿ ಕೊಟ್ಟಿದ್ದಾರೆ. ನಿಮಗಿಲ್ಲಿ ನಾನು ಕೆಲ ಅರ್ಥಗಳು ಕೊಟ್ಟಿದ್ದೇನೆ. ಕರಿಮಣಿ ಅಂದರೆ ಮಂಗಲಸೂತ್ರದ ಕಪ್ಪು ಮಣಿ. ಅರಿಶಿನ ಅಂದರೆ ಹಳದಿ ಬಣ್ಣ ಮತ್ತು ಶುಭ ಪದಾರ್ಥ, ಅಂದರೆ ಶುಭ ಕಾರ್ಯಗಳು ನಾವು ಹಳದಿ ಬಣ್ಣವನ್ನು ಬಳಸ್ತಿರ್ತೀವಿ. ಮೂಗುಬೊಟ್ಟು ಅಂದರೆ ಮೂಗಿಗೆ ಧರಿಸುವ ಆಭರಣ. ಶೃಂಗಾರ ಅಂದರೆ ಅಲಂಕಾರ, ಅಲಂಕರಿಸಲಾಗಿತ್ತು ಅಂದರೆ ಶೃಂಗಾರ ಮಾಡಲಾಗಿತ್ತು. ಮತ್ತು ಅರಿವು ಅಂದರೂ ತಿಳಿವು. ಕೆಲವು ಪದಗಳ ಅರ್ಥ ನಾನು ನಿಮಗೆ ತಿಳಿಸಿದ್ದೀನಿ. ವರ್ಷ ಎಂಬುದರೊಳಗೆ ಚೊಚ್ಚಲದ ಸಂಭ್ರಮವು ದೈವದಾಟವು ಎಂದಿಡೀತು. ಊರ ಮಗು ಬಂದಿರೆ ಇಹಕ್ಕೆ, ತಂದೆ ಏರಿದ ಪರಕ್ಕೆ ಚಿರಸಾಗರವಾಯಿತು ಉಪ್ಪು ನೀರು. ತುಂಬ ದುಃಖಕರವಾಗಿರುವಂತಹ ಒಂದು ಪದ್ಯ. 1 ವರ್ಷ ಕಳೆಯುವುದರೊಳಗೆ ಆಕೆ ಗರ್ಭಿಣಿಯಾಗಿ ಒಂದು ಮಗುಗೆ ಜನ್ಮ ಕೊಡೋಕ್ಕೆ ಅದು ಸಂಭ್ರಮ ಹಬ್ಬ ರೀತಿ ಮಾಡ್ತಾರೆ. ಆದರೆ ಇಲ್ಲಿ ವಿಧಿಯಾಟೆ ಬೇರೆ ಇತ್ತು, ದೇವರ ಲೀಲೆನೇ ಇಲ್ಲಿ ಬೇರೆ ಇತ್ತು. ಇತ್ತ ಮಗು ಭೂಮಿಗೆ ಬಂದಾಗ, ಅಂದರೆ ಆ ಹೆಣ್ಣು ಮಗುಗೆ ಮದುವೆಯಾಗಿ ಆಕೆ ಗರ್ಭಿಣಿಯಾಗಿ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ. ಇದೇ ಸಂದರ್ಭದಲ್ಲಿ ತನ್ನ ಗಂಡನಾಗಿರುವಂತಹ ಆ ಹುಡುಗನು ಅಕಾಲಿಕ ಮರಣ ಹೊಂದನು. ಆ ಗಂಡ ತೀರಿ ಹೋಗ್ತಾನೆ, ಸತ್ತು ಹೋಗ್ತಾನೆ. ಹಾಲಿನ ಸಾಗರದ ಜೀವನ, ತುಂಬ ಇದ್ದ ಜೀವನ ಇವತ್ತು ಏನಾಗಿದೆ, ಸಾವಿನಿಂದ ಕಣ್ಣೀರಿನ ಉಪ್ಪು ನೀರಾಯಿತು. ದುಃಖದ ಜೀವನ ಆಕೆ ಈಗ ನೋಡಬೇಕಾಯಿತು. ಮದುವೆಯಾದ 1 ವರ್ಷದೊಳಗೆ ಆಕೆ ಮೊದಲ ಮಗು ಜನಿಸುವ ಸಂತೋಷ ಹಿಗ್ಗಿತು. ತುಂಬ ಸಂತೋಷ ಪಡುತ್ತಿಲ್ಲ, ನನಗೆ ಮಗುವಾಯಿತು ಅಂತ. ಆದರೆ ವಿಧಿಯಾಟ ಅಲ್ಲಿ ಕ್ರೂರವಾಗಿತ್ತು. ದೇವರ ಒಂದು ವಿಧಿಯಾಟ ಬೇರೆ ಇತ್ತು. ಮಗು ಈ ಲೋಕಕ್ಕೆ, ಆ ಮಗುಗೆ ಈ ಜನ್ಮ ಕೊಟ್ಟ ಈ ಭೂಮಿಗೆ ಬರ್ತಾಳೆ. ಅದೇ ಕ್ಷಣದಲ್ಲಿ ಆಕೆಯ ತಂದೆ ಅಥವಾ ಗಂಡ ಮರಣ ಹೊಂದಿದನು. ಇದರಿಂದ ಹಾಲಿನಂತ ಸಾಗಂದೆ ಸಂತೋಷವಾಗಿದ್ದ ಆಕೆಯ ಬದುಕು ಸುಖಮಯ ಜೀವನ ಕಣ್ಣೀರಿನ ಮತ್ತು ಉಪ್ಪು ನೀರು ಸಾಗರವಾಗಿ ಮಾರ್ಪಟ್ಟಿತು. ಈ ಸಾಲುಗಳು ಜೀವನದ ಒಂದು ಆಟವನ್ನು ತೋರಿಸುತ್ತವೆ. ಸಂತೋಷ ಬಂದ ಕೂಡಲೇ ದುಃಖವೂ ಎದುರಾಗಬಹುದೆಂಬ ಸತ್ಯವನ್ನು ಕವಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಹೆಂಗಸಿನ ಈ ಮಕ್ಕಳ ಒಂದು ವೈವಾಹಿಕ, ಅಂದರೆ ಈ ಸಾಂಸಾರಿಕ ಜೀವನದ ಕನಸುಗಳು ಕ್ಷಣಾರ್ಧದಲ್ಲಿ ನಾಶವಾಗಿ ಸಂತೋಷದ ಬದುಕು ದುಃಖ ಮತ್ತು ಬದುಕಾಗಿ ಬದಲಾಗಿರೋದು ಕವಿಯಲ್ಲಿ ಚಿತ್ರಿಸಿದ್ದಾರೆ. ಸತ್ತನೆಂದಲು ಕೂಸು ತಾಯಿ, ಅಯ್ಯೋ ಎಂದು ಬೋರೆಂದು ಗೂಳಿಟ್ಟು ಹೊಟ್ಟೆ ಒಸೆದು ಹುಚ್ಚೆದ್ದು ಹೌಹಾರಿ ಗೂಳಿಟ್ಟಲು ಆಕೆ ತನ್ನ ತಾಯಿ ಶಪಿಸಿದಳು ಅಳ್ಳು ಮಸದೆ. ಇಲ್ಲಿ ಪದಗಳ ಅರ್ಥ ಕೊಟ್ಟಿದ್ದೀನಿ. ಕೂಸು ಅಂದರೆ ಪುಟ್ಟ ಮಗು, ತಾಯಿ ಅಂದರೆ ಅಮ್ಮ, ಅಯ್ಯೋ ಅಂದರೆ ದುಃಖದ ಸೂಚಕ ಉದ್ಧಾರ, ಬೋರೆಂದು ಅಂದರೆ ಜೋರಾಗಿ, ಗೂಳಿಟ್ಟು ಅಂದರೆ ಅಳಲು ತೋರಿ, ಹೊಟ್ಟೆ ಒಸೆದು ಅಂದರೆ ಹೊಟ್ಟೆಯನ್ನು ಬಡಿದುಕೊಂಡು, ಹುಚ್ಚಿನಂತೆ ವರ್ತಿಸಿ, ಹೌವಾರಿ ಅಂದರೆ ಜೋರಾಗಿ ಕಿರಿಚಿ. ಆಕೆ ಅಂದರೆ ಆ ತಾಯಿ, ಅಂದರೆ ತನ್ನದೇ, ಶಪಿಸಿದಳೆಂದರೆ ಬೈದಳು, ದೂಷಿಸಿದಳು. ಇದು ಒಂದು ಈ ಪದ್ಯದ ಪದಗಳ ಅರ್ಥ. ಈಗ ಪದ್ಯದ ಸಾರಾಂಶ ನೋಡೋಣ. ಈ ಪದ್ಯದಲ್ಲಿ ಪುಟ್ಟ ವಿಧವೆಯ ತಾಯಿ ಅನುಭವಿಸುವ ಅಪಾರ ದುಃಖವನ್ನು ಕವಿಯಲ್ಲಿ ಮನಕೊಳುವ ರೀತಿಯಲ್ಲಿ ಚಿತ್ರಿಸಿದ್ದಾರೆ. ಸಣ್ಣ ಮಗು, ಈಗ ಮಗು ಭೂಮಿಗೆ ಬಂದಿದೆ, ಅದ್ರ ಜೊತೆಗೆ ತಂದೆ ಇಲ್ಲ. ಇದು ಸಂತೋಷನ ದುಃಖ ಅನ್ನುವ ಮಗುಗೆ ಯೋಚನೆ ಮಾಡುವ ಸ್ಥಿತಿಯಲ್ಲಿಲ್ಲ. ತನ್ನ ಚಿಕ್ಕ ಮಗು ಮದುವೆಯಾದ ಸುದ್ದಿಯನ್ನು ಕೇಳಿದ ತಾಯಿ ತಲಾದ ಅಯ್ಯೋ ಎಂದು ಸಾಕೆ ಜೋರಾಗಿ ಹತ್ತಳು, ವಿಧವೆ ಆಗೋದ್ಲು. ಆ ತಾಯಿ ಏನು ಅಳ್ತಾ ಇದ್ದಳು ಜೋರಾಗಿ, ಇಷ್ಟು ವರ್ಷಕ್ಕೆ ನಮಗೆ ಈ ರೀತಿ ಆಗಿರುವಂತಹ ದೇವರು ನನಗೆ ನನ್ನ ವಿಧವೆ ಮಾಡಿದಲ್ಲ ನನ್ನ ಮಗಳನ್ನು ಅಂತ ನೋವಿನಿಂದ ಹೊಟ್ಟೆಯನ್ನು ಬಡ್ಕೊಳ್ತಿದ್ದಾಳೆ. ಅಯ್ಯೋ ನನ್ನ ಬದುಕು ಹಿಂಗಾಗೋಯ್ತಲ್ಲ, ಹುಚ್ಚಿನಂತಾಗಿ ಹುಚ್ಚಲಾಗಿ ಕಿರಿಚಾಡ್ತಿದ್ದಾಳೆ. ತನ್ನ ವಿಧಿಯನ್ನು ಶಪಿಸ್ತಾ ಇಲ್ಲ, ದೇವರನ್ನು ಬೈತಾ ಇದ್ದಾಳೆ, ಬೇರೆಯವರನ್ನು ದೂಷಿಸಿದ ನನ್ನ ಬದುಕು ಹಿಂಗೆ ಮಾಡುತ್ತಲ್ಲ, ಹಿಂಗೆ ಆಗೋಯ್ತಲ್ಲ ಅಂತ ಶಾಪ ಹಾಕ್ತಿದ್ದಾಳೆ. ಮಗಳ ಜೀವನ ಹಾಳಾದ ಕಾರಣ ತಾಯಿಯ ಹೃದಯ ಇಲ್ಲಿ ತುಂಡಾಗುವಷ್ಟು ದುಃಖ ಅನುಭವಿಸ್ತಾ ಇದ್ದಾಳೆ. ನನ್ನ ತಾಯಿಯೇ ಇಲ್ಲಿ ದುಃಖವನ್ನು ಅನುಭವಿಸ್ತಿದ್ದಾಳೆ ಎಂಬುದನ್ನು ಕವಿಯಲ್ಲಿ ಭಾವನಾತ್ಮಕವಾಗಿ ಚಿತ್ರಿಸಿದ್ದಾರೆ. ತಲೆಭಾರ ಇಳಿತು, ಅಂಗಾರ ಬೆಳೆದಿತ್ತು, ಮೈಯನ್ನು ಮುಚ್ಚುವ ಕೆಂಪು ಸೀರೆ, ಆದರಯ್ಯೋ ಪಾಪ ಆಕೆ ಇನ್ನೂ ಮಗುವು, ಸಿಂಗಾರವಿರದೆ ಆ ಮಾತೇ ಬೇರೆ. ಇಲ್ಲಿ
ವಿಧಿಯಾಟ ಯಾವತ್ತೂ ಬೇರೆ ಇರ್ತದೆ. ನಾವೊಂದು ಬಯಸಿದರೆ ದೈವ ಒಂದು ನಿರ್ಧಾರ ಮಾಡೋದಕ್ಕೆ ಈ ಪದ್ಯ ನಮಗೆ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಮಗುವಿಗೆ ಮದುವೆ ಮಾಡಿದ್ರು ಖುಷಿಪಟ್ಟರು. ಆ ಮಗುಗೆ ಇನ್ನೊಂದು ಮಗು ಜನ್ಮ ಆಯಿತು. ಆದರೆ ಅದೇ ಸಂದರ್ಭದಲ್ಲಿ ತನ್ನ ತಂದೆಯನ್ನು ಈ ಮಗು ತನ್ನ ಗಂಡನನ್ನು, ಆ ಮಗು ತನ್ನ ತಂದೆಯನ್ನು ಕಳ್ಕೊಂಡಾಯಿತು. ಈಗೇನು ಮತ್ತೆ ಸಂಪ್ರದಾಯ ಅಡ್ಡ ಬರ್ತಾ ಇದೆ. ಏನಂತ ಕವಿ ಬಾಲ್ಯ ವಿಧವೆಯ ದುಃಖಭರಿತ ಜೀವನವನ್ನು ಅತ್ಯಂತ ಕರಾಳವಾಗಿ ಚಿತ್ರಿಸಿದ್ದಾರೆ. ಗಂಡ ಸತ್ತ ನಂತರ ಸಮಾಜ ಸಂಪ್ರದಾಯದಂತೆ ಆಕೆ ತಾಲಿಯನ್ನು ಅಂದರೆ ಕರಿಮನೆಯನ್ನು ತೆಗೆದುಹಾಕ್ತಾರೆ, ಕುಂಕುಮವನ್ನು ಹರಿಸ್ತಾರೆ, ಕುಂಕುಮವನ್ನು ಇಲ್ಲಿ ತೊಳೆದಾಕ್ತಾರೆ. ಮತ್ತು ತನಗೆ ಶೃಂಗಾರ ಮಾಡಿಕೊಳ್ಳೋದು ಯಾವುದೇ ರೀತಿ ವಸ್ತುಗಳನ್ನು ಕೊಡುವುದಿಲ್ಲ. ಒಂದು ಕೆಂಪು ಸೀರೆಯನ್ನು ಕಟ್ಟು ಮೂಲೆಗಳಲ್ಲಿ ತಳ್ತಾರೆ. ಈ ಪದ್ಧತಿಯನ್ನು ಈಗ ಅವರು ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ತನ್ನ ಪುಟ್ಟ ಮಗುವಿನ ತಲೆ ಕೂದಲನ್ನು ಬೋಳಿಸಲಾಯಿತು. ತಲೆ ಕೂದಲನ್ನು ಬೋಳಿಸ್ತಾರೆ. ಸಿಂಗಾರವನ್ನು ತೆಗೆದು, ಸಿಂಗಾರ ಪೂರ್ತಿ ಅಂದರೆ ಅಹಂಕಾರ ಪೂರ್ತಿ ತೆಗೀತಾರೆ. ಕೆಂಪು ಸೀರೆಯನ್ನು ಮಾತ್ರ ಹೊಂದಿಸಲಾಯಿತು. ಇನ್ನು ಆಟವಾಡುವ ವಯಸ್ಸಿನಲ್ಲಿ ಆ ಮಗು ತನ್ನ ನಿರಪರಾಧ ಬಾಲ್ಯವನ್ನು ಕಳೆದುಕೊಳ್ಳಬೇಕು. ಅಂದರೆ ಇನ್ನು ಆಟವಾಡೋಕ್ಕೂ ವಯಸ್ಸಿನಲ್ಲಿ ಆ ಮಗು ಯಾವುದೇ ಶುಭ ಕಾರ್ಯಗಳಿಗೆ ಹೋಗಂಗಿಲ್ಲ. ಇನ್ನು ಬರೀ ಮೂಲೆಯಲ್ಲಿ ಕೂತ್ಕೊಂಡು ತನ್ನ ಜೀವನವನ್ನು ಇಲ್ಲಿ ತಪ್ಪೇ ಮಾಡಿಲ್ಲ, ನಾವು ನಿರಪರಾಧಿಯಾಗಿ ಆಕೆ ಇವತ್ತು ಶಿಕ್ಷೆ ಕೊಡ್ತಾ ಇದ್ದೀವಿ ಈ ಬಾಲ್ಯ ವಿವಾಹದ ಮೂಲಕ ಅಂತ ಕವಿ ಇಲ್ಲಿ ಈ ಪದ್ಯದ ಸಾರಾಂಶವನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಲಂಕಾರವಿಲ್ಲದ ಕಠಿಣ ವಿಧಿವೆಯ ಬದುಕನ್ನು ಈಗ ಅನುಭವಿಸಬೇಕಾಯಿತು. ಬಾಲ್ಯ ವಿವಾಹ ಮತ್ತು ವಿಧಿವೆಯ ಆಚರಣೆಗಳು ಹೆಣ್ಣು ಮಕ್ಕಳ ಬದುಕಿಗೆ ಹೇಗೆ ನರಕವಾಗುತ್ತವೆ ಎಂಬುದನ್ನು ಕವಿ ಇಲ್ಲಿ ಚಿತ್ರಿಸಿದ್ದಾರೆ. ಜೀವನ ನರಕ ಆಗೋಗುತ್ತೆ ಗಂಡ ತೀರೋದ ಮೇಲೆ. ಯಾವುದೇ ರೀತಿಯಲ್ಲ, ಅಂದರೆ ಹೆಣ್ಣು ಮಕ್ಕಳಿಗೆ ಅಲಂಕಾರ ಅಂದರೆ ಸ್ವಲ್ಪ ಇಷ್ಟ. ಇವತ್ತು ವಿಧಿವೆಯಂತಹ ಒಂದು ಗಂಡ ಸತ್ತ ಮೇಲೆ ಇರುವಂಥ ಕೆಲವು ವಿಧಿಯಾಟದ ಮೂಲಕ ತನ್ನ ಚಿಕ್ಕ ವಯಸ್ಸಿನಲ್ಲಿ ತನ್ನ ಪೂರ್ತಿ ಒಂದು ಸರದಲ್ಲಿ ಕಂಬನಿಯ ಪೋಣಿಸುತ್ತಾ ಪುಟ್ಟ ವಿಧವೆಯ ಪುರಾಣಕ್ಕೆ ಬರಲು ಗುಡಿಯ ಮೂರ್ತಿಗೆ ಮಂಕು ಹಿಡಿದಿತ್ತು. ಅರ್ಚಕರಿಗೂ ಉರುಳಿಕ್ಕಿದಂತೆ ಬೀಗಿತ್ತು ಕೊರಳು. ನಿಟ್ಟುಸಿರು ಅಂದರೆ ದುಃಖದಿಂದ ಬರುವ ದೀರ್ಘ ಉಸಿರು. ಸರದಲ್ಲಿ ಅಂದರೆ ಸಾಲಾಗಿ ನಿರಂತರವಾಗಿ, ಕಂಬನಿ ಅಂದರೆ ಕಣ್ಣೀರು, ಪೋಣಿಸುತ್ತಾ ಜೋಡಿಸುತ್ತಾ, ಪುಟ್ಟ ವಿಧವೆ ಚಿಕ್ಕ ವಯಸ್ಸಿನ ಮದುವೆ, ಪುರಾಣಕ್ಕೆ ಅಂದರೆ ಪುರಾಣ ಕೇಳಲು ಬರಲು ಬಂದಾಗ ಗುಡಿ, ದೇವಸ್ಥಾನ, ಮೂರ್ತಿ, ದೇವರ ಪ್ರತಿಮೆ ಮಂಕು ಹಿಡಿದು ದುಃಖದಿಂದ ಇಲ್ಲಿ ಕಳಕಳಿ ಹೊಂದಿದೆ. ಅರ್ಚಕರು ಅಂದರೆ ಪುರಾಣ ಹೇಳುವ ಗುರುಗಳು. ಉರುಳಿಕ್ಕದಂತೆ ಮಾತು ಬರದಂತೆ ಬೀಗದಿತ್ತು, ಕಟ್ಟಿಕೊಂಡಿತ್ತು ಕೊರಳು, ಗಂಟಲು. ಈ ಪದ್ಯದಲ್ಲಿ ಕವಿ ಪುಟ್ಟ ವಿಧವೆಯ ದುಃಖಭರಿತ ಸ್ಥಿತಿಯನ್ನು ಅತ್ಯಂತ ಕರುಣಾಜನಕವಾಗಿ ಚಿತ್ರಿಸಿದ್ದಾರೆ. ಆಕೆ ನಿಟ್ಟುಸಿರು ಮತ್ತು ಕಣ್ಣೀರಿನಿಂದ ತನ್ನ ತುಂಬಿದ ಜೀವನವನ್ನು ನಡೆಸುತ್ತಾ ಪುರಾಣ ಕೇಳಲು ದೇವಾಲಯಕ್ಕೆ ಬರುತ್ತಾಳೆ. ಈಗ ಗಂಡ ಇಲ್ಲ, ತೀರೋಗಿದ್ದಾನೆ, ವಿಧವೆ ಆಗಿದ್ದಾಳೆ, ಒಂದು ಬಿಳಿ ಸೀರೆ ಕೆಂಪು ಸೀರೆ ಕಟ್ಕೊಂಡಿದ್ದಾಳೆ, ಯಾವುದೇ ಶುಭ ಕಾರ್ಯಗಳಿಗೆ ಹೋಗಂಗಿಲ್ಲ. ಈ ದೇವಸ್ಥಾನಕ್ಕೆ ಪುರಾಣ ಕೇಳಲು ಬರ್ತಾ ಇದ್ದಾಳೆ. ಅವಳ ದಾನಿಯ ಸ್ಥಿತಿಯನ್ನು ಕಂಡ ದೇವರ ಮೂರ್ತಿ ಮಂಕಾದಂತೆ ಕಾಣುತ್ತದೆ. ಅಯ್ಯೋ, ನನ್ನ ಹೆಸರಿನಲ್ಲಿ, ದೇವರ ಸಂಪ್ರದಾಯ ಹೆಸರಲ್ಲಿ ಈ ಮಗುಗೆ ಇಷ್ಟೊಂದು ಶಿಕ್ಷೆ ಕೊಡ್ತಾಯಿಲ್ಲ ಅಂತ ಮಗುಗೆ ಇಲ್ಲಿ ಮಂಕ ಆಗ್ಬಿಡ್ತಾನೆ. ದೇವರೇ ಇಲ್ಲಿ ಮೂಕರಾಗಿ ಹೋಗ್ತಾರೆ. ಅಷ್ಟೇ ಅಲ್ಲದೆ ಪುರಾಣ ಕೇಳುವ ಅರ್ಚಕರು ಬಹಳ ನೋವನ್ನು ನೋಡಿ, ಆ ಮಗುವಿನ ನೋವನ್ನು ನೋಡಿ ದುಃಖ ಬಾರದಂತೆ ಆ ದುಃಖವನ್ನು ಆಕೆ ಅರ್ಚಕರು ತನ್ನ ದುಃಖವನ್ನು ತನ್ನ ಮನಸ್ಸಲ್ಲಿ ಇಟ್ಕೊಳ್ತಾಳೆ. ಎಷ್ಟೊಂದು ಸಣ್ಣ ಮಗುವಿಗೆ ಇಷ್ಟೊಂದು ಕಷ್ಟ ಕೊಟ್ಟಲ್ಲ, ಇಷ್ಟೊಂದು ಕಷ್ಟ ಬಂತಲ್ಲ ಅಂತ ಅಂದ್ಕೊಳ್ತೀರಾದರೆ ಸಂಪ್ರದಾಯ ಮತ್ತು ಧರ್ಮ ಅಂತ ಬಂದಾಗ ಯಾರು ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗೋದಿಲ್ಲ. ಪುರಾಣ ಕೇಳುವಂಥ ಅರ್ಚಕರು ಬಹಳ ನೋವನ್ನು ನೋಡಿ ಇಲ್ಲಿ ಬರದಾಗುತ್ತೆ. ಪುಟ್ಟ ವಿಧವೆಯ ದುಃಖ ಎಷ್ಟು ಗಂಭೀರವಾಗಿತ್ತು, ಅದನ್ನು ಕಂಡ ಎಲ್ಲರ ಹೃದಯ ಕರಗುತ್ತದೆ ಎಂಬುದು ಕವಿ ಇಲ್ಲಿ ಚಿತ್ರಿಸಿದೆ. ಎಲ್ಲರ ಹೃದಯ ಕರಗುತ್ತೆ. ಅಯ್ಯೋ, ಈ ವಯಸ್ಸಿಗೆ ಇಷ್ಟೊಂದು ಇವರಿಗೆ ಇಲ್ಲೇನೋ ಆಗಿದೆ, ದುಃಖ ಬಂತಲ್ಲ ಅಂತ ಎಲ್ಲರೂ ತುಂಬ ನೋವು ವ್ಯಕ್ತಪಡಿಸುತ್ತಾರೆ. ಆದರೆ ನೋವು ಬಂದಾಗ ಎಲ್ಲ ನೋವು ವ್ಯಕ್ತಪಡಿಸ್ತಾರೆ. ಆದರೆ ಇವರೇ ಜನ ತಾನೇ ಅಲ್ಲೇ ಮದುವೆ ಮಾಡಿಸಿದ್ದು. ಯಾರಾದರೂ ಪ್ರಶ್ನೆ ಮಾಡಿದ್ರೆ ಈ ಚಿಕ್ಕ ವಯಸ್ಸಿಗೆ ಯಾಕೆ ಮದುವೆ ಅಂತ ಯಾರೂ ಪ್ರಶ್ನೆ ಮಾಡಿಲ್ಲ. ಆದರೆ ಎಲ್ಲರೂ ಇವತ್ತು ಆಕೆ ವಿಧವೆ ಆದ ಮೇಲೆ ಎಲ್ಲರೂ ಆಕೆಯನ್ನು ನೋಡಿ ಇವತ್ತು ಕರಗೋಗ್ತಿದ್ದಾರೆ. ಇದೇ ಪ್ರಶ್ನೆ ಆಕೆ ಕೇಳಿದರೆ ಆಕೆ ಇವತ್ತು ವಿಧವೆ ಆಗ್ತಿರಲಿಲ್ಲ. ಸೊ ಯಾಕೆ ಈ ಪ್ರಶ್ನೆ ಹೇಳ್ತೀನಿ ಅಂದರೆ, ದೇವರು ಮತ್ತು ದೇವ ಈ ರೀತಿ ಬಂದಾಗ ನಾವು ಪ್ರಶ್ನೆ ಮಾಡೋಕ್ಕೆ ಸಮಾಜ ಮುಂದೆ ಬರೋಕ್ಕೆ ತುಂಬನೇ ಭಯಭೀತರಾಗ್ತಾರೆ. ನಮ್ಗೆ ಯಾಕೆ ಬೇಕು ಇದು ವಿಧಿಯ ಬರಹ, ಆಕೆ ಬರ್ಕೊಂಡಿರುವಂಥ ವಿಧಿ, ಎಲ್ಲರೂ ಆ ವಿಧಿಯನ್ನು ಬದಲಾಯಿಸೋಕ್ಕಾಗಲ್ಲ ಅಂತ ಮಾತಾಡ್ತಾರೆ. ಪ್ರಶ್ನೆ ಮಾಡಿದರೆ ಖಂಡಿತ ಬದಲಾಗ್ತು ಅನ್ನೋದು ಇಲ್ಲಿ ಕವಿಯ ಒಂದು ಪ್ರಶ್ನೆಯಾಗಿದೆ. ಕಡೆ ಒಂದು ಪ್ಯಾರ. ಕುರುಡು ಧರ್ಮಕ್ಕೆ ಸ್ಮಾರಕವು ನಿಂತಾಂತಂಕೆ, ಮೈಮರೆತು ನಿಂತಾಂಗಿ ಗೂಗೆ ಹಾಡಿತು, ಮುದ್ರೆಯೊತ್ತುವ ಕಣ್ಣು ಮರೆ ನೋಡಿತೊಮ್ಮ ಜಾರ ಕೃಷ್ಣನ ಕತೆಗೆ ಕೊಡು ಮೂಡಿತು. ಇಲ್ಲಿ ಅರ್ಥ ಈ ರೀತಿದೆ. ಕುರುಡು ಧರ್ಮಕ್ಕೆ ಸ್ಮಾರಕವು ನಿಂತಾಂಗೆ. ಇಲ್ಲ, ಪುಟ್ಟ ವಿಧವೆಯ ಕವಿ ಕುರುಡು ಧರ್ಮದ ಸ್ಮಾರಕಕ್ಕೆ ಎಂದು ಹೇಳುತ್ತಾರೆ. ಸಮಾಜವು ಧರ್ಮ ಸಂಪ್ರದಾಯ ಎಂಬ ಹೆಸರಿನಲ್ಲಿ ಬಾಲಿಕೆಯ
ಜೀವನವನ್ನು ನಾಶ ಮಾಡುವುದರ ಇದರ ಸೂಚಿಸುತ್ತೆ. ಈ ಮಗು ತನ್ನ ಬದುಕನ್ನು ಅರ್ಥ ಮಾಡಿಕೊಳ್ಳುವ ಮುನ್ನವೇ ವಿಧಿಯ ದುಃಖಕ್ಕೆ ತಳ್ಳಲ್ಪಟ್ಟಿದೆ ಈ ಬಾಲ್ಯ ವಿವಾಹ ಅಂತ ಕವಿ ಇಲ್ಲಿ ಚಿತ್ರಿಸಿದ್ದಾರೆ. ಮೈ ಮರೆತು ನಿಂತಾಂಗೆ ಗೂಗೆ ಹಾಡಿತು. ಅವಳು ತನ್ನ ನೋವು ನಲಿವುಗಳ ಮತ್ತು ದುಃಖ ಮತ್ತು ಸಂತೋಷ ಅರಿವಿಲ್ಲದೆ ಇನ್ನು ಬಾಲ್ಯದ ಆಕೆ ಸಣ್ಣ ಮಗು ನಿಂತಿದ್ದಾಳೆ. ಗೂಗೆ ಹಾಡುವುದು ಅಶುಭ ಸಂಕೇತ. ಇದರಿಂದಾಗಿ ಆಕೆಯ ಭವಿಷ್ಯದ ದುಃಖಮಯ ಜೀವನವನ್ನು ಕವಿಯಲ್ಲಿ ಸೂಚಿಸಿದ್ದಾರೆ. ಇನ್ನು ಬದುಕು ಹೆಂಗೆ ಆಕೆಯದು, ಗಂಡ ಇಲ್ಲ, ವಿಧವೆ ಆಗಿದ್ದಾಳೆ, ಈ ಬದುಕನ್ನು ಇನ್ನು ಯಾವ ರೀತಿ ಕಳೀತಾಳೆ, ಯಾವ ರೀತಿ ಅನುಭವಿಸ್ತಾಳೆ ಅಂತ ಕವಿಯಲ್ಲಿ ಚಿತ್ರಿಸಿದ್ದಾರೆ. ಸಮಾಜದ ಜನರು ಅವಳನ್ನು ವಿಚಿತ್ರವಾಗಿ ಕರುಣೆ ಹಾಗೂ ಕುತೂಹಲದಿಂದ ನೋಡುವ ದೃಷ್ಟಿಯನ್ನು ಇಲ್ಲಿ ಕವಿ ಚಿತ್ರಿಸಿದ್ದಾರೆ. ಅದೇ ಸಮಾಜ ಪ್ರಶ್ನೆ ಮಾಡಿಲ್ಲ, ವಿಧವೆ ಆದ ಮೇಲೆ ಕರುಣೆ ತೋರಿಸ್ತಿದ್ದಾರೆ, ಇದೆಂತಹ ಸಮಾಜ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಗೂಗೆ ಹಾಡು ತೋರಿಸ್ತಿದ್ದಾರೆ. ಆ ಕಣ್ಣುಗಳು ಅವಳ ಬದುಕಿನ ಮೇಲೆ ಒಂದು ಮುದ್ರೆ ಒದ್ದಂತಾಗಿದೆ. ನನ್ನ ಬದುಕು ಇಷ್ಟೇ ಅಂತ ಆಕೆ ಸಮಾಜ ವಿಚಿತ್ರವಾಗಿ ಆಕೆ ನೋಡ್ತಾ ಇದ್ದಾಳೆ. ನೋಡುತ್ತೆಮ್ಮ ಜಾರ ಕೃಷ್ಣನ ಕತೆಗೆ ಕೊಂಡಿತು ಮೂಡಿತು. ಆ ಮಗು ದೇವರ ಕಥೆಗಳು, ವಿಶೇಷವಾಗಿ ಕೃಷ್ಣನ ಕಥೆಗಳತ್ತ ಆಕರ್ಷೆ ಪಡಿತಾಳೆ. ಆದರೆ ಅವಳ ಮನಸ್ಸಿನೊಳಗೆ ನಿಧಾನವಾಗಿ ಬದುಕಿನ ನೋವು, ಆಸೆಗಳು ಮತ್ತು ಅಸಹಾಯಕತೆ ಮೂಡತೊಡಗುತ್ತದೆ ಎಂದು ಕವಿಯಲ್ಲಿ ಚಿತ್ರಿಸಿದ್ದಾರೆ. ಒಟ್ಟಾರೆಯಾಗಿ ಕವಿಯಲ್ಲಿ ಬಾಲ್ಯ ವಿವಾಹ, ವಿಧವೆ ಜೀವನದ ದುಃಖಮಯ ತೀವ್ರವಾಗಿ ಖಂಡಿಸಿದ್ದಾರೆ. ಧರ್ಮ ಮತ್ತು ಸಂಪ್ರದಾಯ ಹೆಸರಿನಲ್ಲಿ ನಡೆಯುವಂಥ ಅಮಾನವೀಯ ಆಚರಣೆಗಳಿಗಿಂತ ಹೆಣ್ಣು ಮಕ್ಕಳ ಬದುಕು ಹೇಗೆ ನರಕವಾಗುತ್ತದೆ ಎಂಬುದನ್ನು ಮನಮುಟ್ಟುವ ರೀತಿಯಲ್ಲಿ ಕವಿಯಲ್ಲಿ ಚಿತ್ರಿಸಿದ್ದಾರೆ. ಮದುವೆ ಅಂದ ಮೇಲೆ ಬರೀ ತಾಳಿ ಕಟ್ಟೋದು ಒಂದೇ ಅಲ್ಲ, ಅದಕ್ಕೆ ಅದದೇ ಆಗಿರುವಂಥ ಜವಾಬ್ದಾರಿಗಳು, ಸಂಪ್ರದಾಯಗಳು, ನೀತಿ ನಿಯಮಗಳಿರುತ್ತೆ. ಅದೆಲ್ಲರೂ ಪಾಲಿಸಿದಾಗ ಮದುವೆ ಉತ್ತಮವಾಗುತ್ತದೆ.